ಬೂರಿಯಲ್ಲಿ ತಿರಾವಲ್ಲು ಗಂಡಿದು ಒಂದಸ್ತದ ಅಕ್ಕಿ ಇದು. ಈ ಅಕ್ಕಿ ನಾವು ಬಿಡಕ್ಕೆ ಹೋಗಿಲ್ಲ, ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಲೈನು ಅಷ್ಟೇ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಬಿಡಕ್ಕೆ ಹೋಗಿಲ್ಲ, ಇದನ್ನ ದೊಡ್ಡ ಅಕ್ಕಿ ಮಾಡಿ ಇಟ್ಕೊಳ್ಳೋ ಇಟ್ಕೊಂಡಿದ್ದು ಅಕ್ಕಿ. ಇದೇ ಅಕ್ಕಿ ಕೊಡ್ತಾಯಿನಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಒಂದು ಸೈಡು ಕಲಾಂಕ ಕಣ್ಣು ಫುಲ್ ಬ್ಲೂ ಶೇಡಲ್ಲಿ ಬರುತ್ತೆ, ಇನ್ನೊಂದು ಸೈಡು ಬಿಳೆ ಕಣ್ಣು ಟೋಟಲಾಗಿ ಒಂದು ಆಡಿಸ್ಕೊಳ್ಳೋ ಕಣ್ಣು ಪ್ಲಸ್ಸು ಜಾತಿ ಮಾಡ್ಕೊಳ್ಳೋ ಕಣ್ಣು. ಈ ಟೈಪಲ್ಲಿರೋ ಅಕ್ಕಿ ಇದು, ಒಂದಸ್ತದ ಅಕ್ಕಿ ಇದು. ಆಡಿಸಿಲ್ಲ ನಾವು ಇದನ್ನ. ಈ ಅಕ್ಕಿನ ನಮ್ಮ ಸಬ್ಸ್ಕ್ರೈಬರ್ಗೆ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ತುಂಬಾ ಒಂದು ಒಳ್ಳೆ ಲೈನ್ ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಬೋದು, ಚೆನ್ನಾಗಿರುತ್ತೆ. ಕ್ವಾಲಿಟೀಸು ತೋರಿಸ್ತೀನಿ, ಕಣ್ಣಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗೇನು ಜಸ್ಟ್ ಬೂರಿ ತೋರಿಸ್ದೆ ಪಟ್ಟ ಇಲ್ಲಿ ನೋಡ್ಬೋದು. ಇಲ್ಲಿ ಚಡಿ ಬಲ್ಲ ಹಿಂಗೆ ಎತ್ತಿಡ್ಕೊಳ್ಳುತ್ತೆ, ತಿರಿಗಳೆಲ್ಲ ಫುಲ್ ಇದೆ, ವೈಬ್ರೇಷನ್ ಬಂದ್ಬಿಟ್ಟು ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ಒಂದಸ್ತದ ಅಕ್ಕಿ ಇದು. ಲೆಂತ್ ಚೆನ್ನಾಗಿರುತ್ತೆ, ಅಗಲ ಎದೆ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಶೇಪ್ ನೋಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ ಶೇಪು. ಒಂದು ಸೈಡು ಕಲಾಂಕ ಕಣ್ಣು ಟೋಟಲಾಗಿ ಬ್ಲೂ ಶೇಡ್ ಕಣ್ಣಲ್ಲಿ ಬರುತ್ತೆ. ಕಣ್ಣೊಳಗಡೆ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ತುಂಬ ಅಗಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಇದು ಇನ್ನೊಂದು ಸೈಡ್ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಂದು ಒಳ್ಳೆ ಬ್ರೀಡರು ಪ್ಲಸ್ಸು ಫ್ಲೈಯರ್ ಐಷೇನು, ತಲೆ ಶೇಪು ಚೋನ್ಶಿವೆಲ್ಲ ನೋಡ್ಕೊಳ್ಳಿ. ಕ್ರ್ಯಾಕ್ಸು ಒಡಕಲೆಲ್ಲ ಏನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ, ಇದೆಲ್ಲ ವಯಸ್ಸಾಗ್ತಾರಂಗೆ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಕಾರ್ಬನ್ ಶೇಡ್ ಬಂದುಬಿಟ್ಟು ತುಂಬ ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ತುಂಬ ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಒಂದಸ್ತದ ಅಕ್ಕಿ ಇದು. ನೀವು ಇದಕ್ಕೆ ಯಾವ್ದಾರ ಒಂದು ಸಬ್ಜಾಗಳು ಇಲ್ಲ ಬೂರಿಗಳು ಇಂಥ ಬಣ್ಣ ಹಾಕ್ಕೊಂಡ್ರೆ ಒಂದು ಒಳ್ಳೆ ಲೈನ್ ಮಾಡ್ಕೊಬೋದು. ರಿಂಗ್ ನಂಬರ್ 1043.